ಪ್ರಕಾಶ್ ಕೊಲೆಗೆ ಪಲ್ಲವಿ ಮೊದಲೇ ಪ್ಲಾನ್ ಮಾಡಿದ್ರು. ನಿನ್ನೆ ನಡೆದಂತಹ ಈ ಮರ್ಡರ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ, ಇಡೀ ಕುಟುಂಬವನ್ನ ಶಾಕ್ಗೆ ತಂದಿದೆ. ಒಂದು ವಾರದಿಂದ ಕೊಲೆ ಬೆದರಿಕೆ ಇತ್ತು ಅಂತ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ತಾನು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಾಯಿ ಕೊಲೆ ಬೆದರಿಕೆ ಹಾಕ್ತಾ ಇದ್ರು ಅಂತ. ಓಂ ಪ್ರಕಾಶ್ ಕೊಲೆಗೆ ಮೊದಲೇ ಪಲ್ಲವಿ ಪ್ಲಾನ್ ಮಾಡಿದ್ರು. ಮಗ ಕಾರ್ತಿಕೇಶ್ ಇಲ್ಲದ ಸಮಯ ನೋಡಿ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ. ಕಾರ್ತಿಕೇಶ್ ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಕಾರ್ತಿಕೇಶ್ ಗಾಲ್ಫ್ ಆಡೋದಕ್ಕೆ ಹೋದಾಗ ಓಂ ಪ್ರಕಾಶ್ ಕೊಲೆ ಆಗಿದೆ. ವಿಚಾರಣೆಯಲ್ಲಿ ನಾನೇ ಕೊಂದಿದ್ದು ಅಂತ ಪತ್ನಿ ಪಲ್ಲವಿ ಹೇಳಿಕೆ ಕೊಟ್ಟಿದ್ದಾರೆ. ಮಾನಸಿಕ ಅಸ್ವಸ್ಥತೆ ರೀತಿ ಓಂ ಪ್ರಕಾಶ್ ಪುತ್ರಿ ಕೃತಿ ವರ್ತಿಸ್ತಾ ಇದ್ದಾರೆ. ವೈದ್ಯರ ಮೊರೆ ಹೋಗಲಿದ್ದಾರೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು. ಓಂ ಪ್ರಕಾಶ್ ಪುತ್ರಿ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥಳಂತೆ ನಟನೆ ಮಾಡ್ತಾ ಇದ್ದಾಳ? ಈ ಪ್ರಶ್ನೆಗೆ ಪೊಲೀಸರು ಉತ್ತರ ಕಂಡುಕೋಬೇಕಾಗಿದೆ. ಹಾಗಾಗಿ ವೈದ್ಯರ ಮೊರೆ ಹೋಗ್ತಾ ಇದ್ದಾರೆ. ನಿಮಾನ್ಸ್ನಲ್ಲಿ ಓಂ ಪ್ರಕಾಶ್ ಅವರ ಪುತ್ರಿ ಕೃತಿಯನ್ನ ಪರೀಕ್ಷೆಗೆ ಒಳಪಡಿಸೋದಕ್ಕೆ ನಿರ್ಧರಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ನಂತರ ಕೃತಿ ಬಂಧನಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಇಬ್ಬರ ಮೇಲೂ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು. ಬಿಜೆಪಿ ಆಗಿದ್ದಾಗ ನನ್ನ ಜೊತೆ ಓಂ ಪ್ರಕಾಶ್ ಕೆಲಸ ಮಾಡಿದ್ರು. ಓಂ ಪ್ರಕಾಶ್ ಹತ್ಯೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳ ಒಳ್ಳೆ ಅಧಿಕಾರಿ, ಹೀಗಾಗಬಾರ್ದಾಗಿತ್ತು, ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಸಚಿವರು. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರ ವಿಚಾರಣೆ ಮಾಡ್ತಿದ್ದಾರೆ. ತನಿಖೆಯ ವೇಳೆ ಮತ್ತಷ್ಟು ಸತ್ಯ ಹೊರಗಡೆ ಬರುತ್ತೆ ಅಂತ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗತ್ತೆ. ನನ್ನ ಜೊತೆ ಅವರು ಕೆಲಸ ಮಾಡಿದರು. 2015ರಲ್ಲಿ ನಾನು ಗೃಹ ಸಚಿವನಾದಾಗ ಅವರು DGP ಆಗಿದ್ದರು. ನನ್ನ ಜೊತೆಯಲ್ಲಿ ಕೆಲಸ ಮಾಡಿದರು. ಭಾಳ ಒಬ್ಬ ಒಳ್ಳೆಯ ಅಧಿಕಾರಿ, ಒಳ್ಳೆಯ ವ್ಯಕ್ತಿ. ಈಗ ಈ ರೀತಿ ಆಗಬಾರ್ದಾಗಿತ್ತು. ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ, ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಅದನ್ನು ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಗೊತ್ತಿಲ್ಲ ಯಾವುದು, ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.